ಹಾಯ್ ನಮಸ್ಕಾರ ಎವ್ರಿವಾನ್. ಸೊ ಇದು ಬಂದು ಟ್ಯೂಸ್ಡೇ ವ್ಲಾಗ್. ಸ್ಲೈಸ್ ಆಫ್ ಮೈ ಡೇ ಮಾಡೋಣ ಅಂತ ಅನಿಸ್ತು. ಮಾರ್ನಿಂಗ್ ಟೈಮ್ ನನ್ನ ಮಗು ಇನ್ನೂ ಮಲಗಿದ್ದ. ಸೊ ಔಟ್ಸೈಡ್ ತುಂಬ ಚಳಿ ಇತ್ತು. ಸೊ ಬಿಫೋರ್ ಮೈ ಲಿಟ್ಲ್ ಒನ್ ವೇಕ್ಸ್ ಅಪ್ ಸ್ವಲ್ಪ ಡೈಲಿ ಕೋರ್ಸ್ ಮುಗಿಸೋಣ ಅಂತ ಐ ವೆಂಟ್ ಡೌನ್ ಸ್ಟೇರ್ಸ್. ಒಂದು ಗ್ಲಾಸ್ ಹಾಟ್ ವಾಟರ್ ಕುಡಿದು ರಂಗೋಲಿ ಹಾಕಿ ಪೂಜೆ ಮುಗಿಸಿದೆ. ಅಷ್ಟರಲ್ಲಿ ಅಮ್ಮ ಅಂತ ಕಾಲ್ ಬಂತು. ಸೊ ಲೆಟ್ಸ್ ಚೆಕ್ ಇಸ್ ಮೂಡ್. ವಾವ್, ವೋಕ್ ಅಪ್ ಇನ್ ಎ ಹ್ಯಾಪಿ ಮೂಡ್. ಆ್ಯಂಡ್ ಹಾನೆಸ್ಟ್ಲಿ ಟೋಡ್ಲರ್ ಹ್ಯಾಪಿ ಇದ್ದರೆ ಮಾಮ್ಸ್ ಆಟೋಮೆಟಿಕ್ ಹ್ಯಾಪಿ ಆಗ್ತಾರೆ. ಈ ಪ್ಲೇಡ್ ವಿತ್ ಇಸ್ ಡ್ಯಾಡ್ ಫಾರ್ ಎ ವೈಲ್. ಫುಲ್ ಲವಿ ಡವಿ ಸೀನ್ಸ್. ಮತ್ತು ಇವತ್ತು ಆರಾಮಾಗಿ ಆಟ ಆಡ್ಕೊಂಡಿದ್ದ. ಆ್ಯಂಡ್ ಫನಿ ಪಾರ್ಟ್ ಅಂದರೆ ಅವ್ನು ಚಿಕ್ಕಿ ಮೊಬೈಲ್ ನೋಡ್ತಾ ಇದ್ದರೆ ಇಟ್ ವಾಸ್ ಟೆಲ್ಲಿಂಗ್ ಹರ್ ಹೈ ಸಬ್ಬು ಆಯ್ತದಿ ಮೊಬೈಲ್ ನೋಡಬೇಡಿ ಅಂತ. ಸೇಮ್ ಡೈಲಾಗ್ಸ್ ನಮ್ಮ ಮೇಲೆ ಯೂಸ್ ಮಾಡ್ತಾರೆ ಗುರು ಈ ಮಕ್ಕಳು. ದೆನ್ ಯು ವಾಂಟೆಡ್ ಪೇನ್ಸ್. ಐ ಟೋಲ್ಡ್ ಹಿಮ್ ಫಸ್ಟ್ ಅದೇ ಡೈಲಾಗ್ ಹೇಳಿ ಹೈ ಸಬ್ಬು ಆಯ್ತದೆ ಅಂತ. ಹಿ ಸೆಡ್ ಇಟ್ ಕ್ಯೂಟ್ ಹೈ ಸಬ್ಬು. ಸೊ ಐ ಡಿಡ್ಂಟ್ ಪೇನ್ಸ್. He painted around, sang some random songs, full creativity mode ಆನಲ್ಲಿತ್ತು. ದೊಡ್ಡ ಪೇಂಟ್ರು ಹಾಕ್ಬೋದಿದ್ದು. ಸೊ ನೀವು ಕೇಳಿಸ್ಕೊಳ್ಳಿ ಬ್ಯಾಕ್ಗ್ರೌಂಡ್ ವಾಯ್ಸ್ನ. ಬೇಗ ಯಾಕನ ಇನ್ಸ್ಟಾಗ್ರಾಮಲ್ಲಿ 1 ಮಿಲಿಯನ್ ಆಗೋದು ಇವತ್ತು ಪೇಂಟಿಂಗ್. ಯೂಟ್ಯೂಬಲ್ಲಿ ಹಾಕಿದ್ರೆ ಪೇಮೆಂಟ್ ಒಂದೇ ವಿಡಿಯೋಗೆ. ಇಟ್ ಇಸ್ ಆ್ಯನಿಮಲ್ ಟಾಯ್ಸ್. ಬಾತ್ ಕೊಡ್ತೀನಿ ಅಂತ ಗ್ಲಾಸಿನ ಬೌಲಲ್ಲಿ ಡಿಪ್ ಮಾಡ್ತಾ ಇದ್ದ. ನೀವು ಯಾರಾದರೂ ಲಯನ್ಗೆ ಟೈಗರ್ಗೆ ಸ್ನಾನ ಮಾಡಿಸ್ತೀರಾ? ನೋಡಿ ನಮ್ಮ ಮಗು ಮಾಡಿಸ್ತಿದ್ದಾನೆ. ನಿಮ್ಮನೇಲಿ ಮಕ್ಕಳು ಹೀಗೆ ಮಾಡಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಲಯನ್ಗೆ ಸ್ನಾನ ಮಾಡಿಸ್ತಾ ಇದೆಯಾ? ಓಕೆ. While he was busy bathing animals, I finished my breakfast. So little later his friend came home. ಮತ್ತೆ ಕಾರ್ಗೋಸ್ಕರ ಇವರಿಬ್ಬರದು ಫೈಟ್ ಸ್ಟಾರ್ಟ್ ಆಯಿತು. ಫೈನಲಿ ಎಲಿಫೆಂಟ್ ಕೊಟ್ಟು ಕಾರ್ನ ತೊಗೊಂಡ. ದೆನ್ ಐ ಸ್ಟಾರ್ಟೆಡ್ ಮೈ ಆಫೀಸ್ ವರ್ಕ್. ಒಂದು ಸ್ಯಾಂಕ್ಷನ್ ಪ್ಲ್ಯಾನ್ ವರ್ಕೌಟ್ ಮಾಡಬೇಕಿತ್ತು. ಆಫ್ ವೇ ಥ್ರೂ ಲಂಚ್ ಟೈಮ್ ಆಯಿತು. ಸೊ ಲಂಚನ್ನು ಮುಗಿಸಿ ಐ ಟ್ರೈ ಟು ಪುಟ್ ಹಿಮ್ ಟು ಸ್ಲೀಪ್. ಬಟ್ ನೋಡಿ ಫುಲ್ ಡ್ರಾಮಾ ಆ್ಯಕ್ಟಿಂಗ್ ಮಾಡಿಕೊಂಡು ಈ ಥರ ಎಲ್ಲ ಲಾಸ್ಟ್ಗೆ ಮಲಗಲೇ ಇಲ್ಲ. ನೀವೇ ಕೇಳಿಸ್ಕೊಳ್ಳಿ ಎಷ್ಟು ಡ್ರಾಮಾ ಮಾಡ್ತಾನೆ ಅಂತ. ಅಪ್ಪ ಡಾಕ್ಟರ್ ಪಿಲಿಸ್ತಾರಂತ ಜೋಪಿಡು ಜಿಜ್ಕೋ ಚಿಕ್ಕ ಜಿಜ್ಪೈ ಇದೆ ಚಿಕ್ಕ ಎಟ್ಲಮ್ಮ ಜಿಜ್ಪೈ ಇದೆ ಅಕ್ಕಿ ಪೈ ಇಡೀ ಅಟ್ಲ ಪಚ್ಚನೆ ಇಡಮ್ಮ ಕಣ್ಣು ಮುಸ್ಕೊಂಡು ಅಟ್ಲ ಬಿಗ್ಗೆ ಮುಸ್ಕ. ಅಷ್ಟರಲ್ಲಿ ಸಂಜೆ ಆಗಿತ್ತು. ಸೊ ಪೂಜೆ ಮುಗಿಸಿ ಇನ್ನೂ ಸ್ವಲ್ಪ ಆಫೀಸ್ ವರ್ಕ್ ಇತ್ತು, ಅದನ್ನು ಕಂಟಿನ್ಯೂ ಮಾಡಿಕೊಂಡೆ. ಸೈಡ್ ಬೈ ಸೈಡ್ ಮಗು ಬ್ಲಾಗ್ಸಲ್ಲಿ ಆಟ ಆಡ್ತಾ ಇದ್ದ. ಅಷ್ಟರಲ್ಲಿ ಅವ್ರ ದೊಡ್ಡಮ್ಮ ಒಂದು ಟಾಯ್ ಕಾರ್ ತೊಗೊಂಬಂದು ಕೊಟ್ಟರು. ಈ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಸ್ಟಾರ್ಟೆಡ್ ಪ್ಲೇಯಿಂಗ್ ವಿತ್ ದಟ್. ಸೊ ಎಲ್ಲರೂ ಸಂಜೆ ಬೇಗ ಊಟ ಮುಗಿಸಿ ಮಗುನೂ ಮಲಗಿದ್ದ. ಸೊ ಐ ಗಾಟ್ ಸಮ್ ಕ್ವೈಟ್ ಟೈಮ್. ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇತ್ತು, ಅದನ್ನು ಮುಗಿಸಿ ಐ ವಾಸ್ ಸ್ಟ್ರೇಟ್ ಟು ಬೆಡ್. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.